ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್ ಏನ್ ಸರ್ ಅದು ಎಂಟ್ರಿ ಅಲ್ಲ ಏನ್ ಸರ್ ಇದು ಇವತ್ತು ಏನ್ ಲುಕ್ ಅಲ್ಲಿ ಬಂದಿರೋದು ಸರ್ ಇದು ಏನ್ ಗೆಟಪ್ ಸರ್ ಇದು ಕೌಬಾ ಹೆಂಗನ್ಸ್ತು ಸರ್ ಡ್ಯಾನ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಹಾ ಮೇಡಮ್. ಹಾ. ಎಲ್ಲರೂ ಗನ್ನಲ್ಲಿ ನಾವು ಹಿಂಗ್ ಹೊಡಿತೀವಿ ಆಮೇಲೆ ಒಂದ್ ನಿಮಿಷ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ಇದನ್ನ ನೋಡ್ಬೇಕು ಸರ್ ಅದು ಮಾಡಿ ಸರ್ ಅದು ಎಲ್ಲರೂ ಗನ್ನಲ್ಲಿ ಗನ್ ಹೊಡೆದ್ರೆ ನಾವು ಕಣ್ಣಲ್ಲೇ ಗನ್ ಹೊಡಿತೀವಿ. ಹಾ ಆಮೇಲೆ ನಮ್ ಜಡ್ಜಸ್ಗಿಂತ ನಿಮ್ಮ ಮನೆ ಜಡ್ಜಸ್ ಹತ್ರ ಕೇಳೋಣ ಹೆಂಗಿತ್ತು ಈ ಪರ್ಫಾರ್ಮೆನ್ಸ್ ಅಂತ. ಮೇಡಮ್ ಇವ್ರನ್ನ ಹೆಂಗ್ ತಡ್ಕೊಂಡಿದ್ದೀರಾ? ಹೆಂಗೇನೆ ಮನೇಲೂನು ಹಾ. ಹೇಗೆ ಇರ್ತಾರೆ, ಹಿಂಗೆ. ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಈ ಸ್ಟೆಪ್ ಮಾಡ್ಕೊಂಡು ಓಡಾಡ್ತಿರ್ತಾರೆ ಮನೇಲಿ? ಇಲ್ಲ ಇಲ್ಲ. ದಿನ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದ್ಬಿಟ್ಟು ಮನೆಯಲ್ಲಿ ಡಂಬಲ್ಸ್ ಅಲ್ಲೆಲ್ಲ ಅವರು ವರ್ಕೌಟ್ ಮಾಡ್ತಾರೆ. ಅದಾದ್ಮೇಲೆ ಮಿರರ್ ಮುಂದೆ ಮಾಡೋದೇ ಇದು. ಅದು ಅವ್ರು ಮಾಡ್ತಾರಲ್ಲ ಅದು ಮಾಡ್ತಾರೆ. ಆಮೇಲೆ ಹಿಂಗೆ ಪ್ರಭಾಕರ್ ಸರ್ ಎಲ್ಲ ಮಾಡ್ತಾರಲ್ಲ ಆಗಿನ ಕಾಲದ ವರ್ಕೌಟ್ ಎಲ್ಲ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹೌದಾ ಸರ್ ಅಷ್ಟಿಷ್ಟ ನಾವ ಕೇಳೋದ್ ಬೇಕಾ? ಡಿಪ್ಸ್ ನೀವು ಸೊ ಅಂದ್ರೆ ನೀವು ಜಿಮ್ಗೆಲ್ಲ ಹೋಗಲ್ಲ, ಮನೇನೆ ಜಿಮ್ ನಮ್ದೇ. ನಿಮ್ದೇ? ಜಮಾನ್ದಲ್ಲಿ ಗಡ್ರಿ ಮನೆ, ಹ್ಮ್ ಈಗ ನಮ್ದೇ. ಐ ಸೂಪರ್ ಸರ್. ಇಷ್ಟೆಲ್ಲ ವರ್ಕೌಟ್ ಮಾಡಿ ಈ ಒಂದು ಬಾಡಿನ ಮೇಂಟೈನ್ ಮಾಡೋರಲ್ಲ ನಮ್ಮ ರಮೇಶ್ ಸರ್ಗೆ ಬರಲಿ ಚಪ್ಪಾಳೆ. ಈಗ ಇವತ್ತು ನಾನು ಪೂಜಾ ಬಗ್ಗೆನೂ ಮಾತಾಡಲ್ಲ, ಯಶವಂತ್ ಬಗ್ಗೆನೂ ಮಾತಾಡಲ್ಲ. ನಾನು ಮಾತಾಡೋದೇ ರಮೇಶ್ ಸರ್ ಬಗ್ಗೆ. ಅಷ್ಟು ಖುಷಿ ಆಗುತ್ತೆ ಸರ್ ನಿಮ್ಮನ್ನ ನೋಡೋದಕ್ಕೆ ಸ್ಟೇಜ್ ಮೇಲೆ. ಅದನ್ನ ಆ ಸ್ಟೇಜ್ನ ನೀವೊಂಥರ ನಿಮ್ಮದೇ ಮೈದಾನ ಮಾಡ್ಕೋತೀರಾ. ಆಮೇಲೆ ಅಷ್ಟು ಮಗು ಹೋಗುತ್ತೆ, ಇಲ್ಲಿರೋ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಹೋಗುತ್ತೆ. ನಿಮ್ಮ ವಿಶ್ವಾಸ ಆಗಲಿ, ನಿಮ್ಮ ಪ್ರೀತಿ ಆಗಲಿ, ಇವೆಲ್ಲವೂ ಕೂಡ ಎಲ್ಲರೂ ಅದನ್ನು ಸ್ವೀಕಾರ ಮಾಡ್ತಾರೆ. ಆ್ಯಂಡ್ ಪೂಜಾ ಯಶವಂತ್ ಮಾತಾಡಲ್ಲ ಅಂತ ಹೇಳಿದೆ, ಹಂಗಂತ ಮಾತಾಡದೆ ಇರೋಕ್ಕಾಗಲ್ಲ. ನೀವು ಸಾಕಾದ ಡ್ಯಾನ್ಸ್ ಮಾಡೋದು. ದಿಸ್ ಇಸ್ ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ಸ್. ಊರ್ಮಿಳಾ ಸಾಂಗು ಫ್ಯಾಂಟಾಸ್ಟಿಕ್ ಸಾಂಗು. ಅದನ್ನ ಇಬ್ರು ಆ ಸಣ್ಣ ಒಂದು ಡ್ರಾಮಾ ಇದ್ರು ಕೂಡ ಅದರಲ್ಲಿ ನಿಮ್ಮ ಡ್ಯಾನ್ಸ್ನ ನೀವು ಬಿಟ್ಟಿಲ್ಲ. ಇಟ್ ವಾಸ್ ಸೋ ಎಫೆಕ್ಟಿವ್, ಸೋ ಸ್ಟೈಲಿಶ್. ಅದು ಒಂದು ಮಾತ್ರ ಯಶವಂತ್, ನೀನು ಏರಲ್ಲಿ ನಿನ್ನ ಪುಷ್ ಮಾಡಿ ಲ್ಯಾಂಡ್ ಆಗ್ತೇ ಗೊತ್ತಾ, ಸಾಕಾತ್. ಏನೋ ಮಾರೆ ಕರೆಕ್ಟಾಗಿ ಬ್ಯಾಂಗ್ ಆನ್ ಯು ಲ್ಯಾಂಡೆಡ್ ಮೈ. ಥ್ಯಾಂಕ್ ಯು. ವೆರಿ ನೈಸ್. ಎಲ್ಲ ಡ್ಯಾನ್ಸರ್ ಸಕ್ಕದ ಡ್ಯಾನ್ಸ್ ಮಾಡಿದ್ರಿ. ಸೂಪರ್ ಕೊರಿಯೋಗ್ರಫಿ ಮಾಸ್ಟರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ರಾಘು. ಪೂಜಾ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಮ ತಂದೆ ಬಗ್ಗೆ? ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಚಿಕ್ಕ ವಯಸ್ಸಿಂದನೂ ನಾನು ಅಪ್ಪಂಗೆ ಮುದ್ದಿನ ಮಗಳು ಆಯ್ತಾ. ಅಪ್ಪ ಎಲ್ಲೋದ್ರು ನನ್ನ ಕರ್ಕೊಂಡು ಹೋಗೋರು. ಇವಾಗ ನನಗೋಸ್ಕರ ಅವ್ರು ಬಂದು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡಿರೋ ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಥ್ಯಾಂಕ್ ಯು ಪೂಜಾ. ಇವತ್ತು ಯಶವಂತ್ ಅವರ ತಾಯಿ ಕೂಡ ಬಂದಿದ್ದಾರೆ. ಯಶವಂತ್ ನಿಮ್ಮ ತಾಯಿನ ಕರೀರಿ ದಯವಿಟ್ಟು. ಇದ್ಯಾರು? ಇದು ಅಮ್ಮ ಅಕ್ಕ, ಹಾ ಇದು ದೊಡ್ಡಮ್ಮ. ಓಕೆ ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ. ತಾಯಿಯಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಇವನ ಬೆಳವಣಿಗೆ ಬಗ್ಗೆ? ತುಂಬಾ ಖುಷಿ ಆಗ್ತೈತೆ ಮೇಡಮ್, ಹೇಳ್ಕೊಳ್ಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತೈತೆ. ಯಶವಂತ್, ನೀನು ಬೆಳೆದಂಥ ಈ ವೇದಿಕೆಯಲ್ಲಿ ಇವತ್ತು ನಿನ್ನ ತಾಯಿ ನಿಂತಿರೋದು ನಿನಗೆ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್ ಅದಕ್ಕ. ಅಂದ್ರೆ ಅಮ್ಮ ದೊಡ್ಡಮ್ಮ ಇವ್ರಿಗೆ ನಾನು ಈ ಇಬ್ರು ಸ್ಟೇಜ್ ಮೇಲೆ support. ತುಂಬಾ ಇಲ್ಲಿ ಮಾಡ್ಬೇಕು. ಮತ್ತೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡ್ಬೇಕಾದ್ರೆ ಅವರು ಸ್ಟೇಟಸ್ ಅಲ್ಲಿ ಆರೋ ಮಾರ್ಕ್ ಹಾಕ್ಬಿಟ್ಟು ಇಡ್ತೀವಿ. ಅಂದ್ರೆ ನನ್ನ ಮಗ ತೋರಿಸ್ತಾ ಇರಿ ನಮ್ಮ ಹುಡುಗ ಅಂತ. ಬಟ್ ಇವಾಗ ಅವ್ರನ್ನ ಎಲ್ಲರೂ ಕೇಳ್ತಾರೆ, ನಾನು ಒಂದ್ಸತಿ ಕರ್ಕೊಬನ್ನಿ ಊರಿಗೆ, ಊಟಕ್ಕೆ ಕರ್ಕೊಬನ್ನಿ ಅಂದ್ರೆ ಅವಾಗ ತುಂಬಾ ಖುಷಿ ಆಗತ್ತೆ. ಮತ್ತೆ ದೊಡ್ಡಮ್ಮಗೆ ತುಂಬಾ ಆಸೆ ಈ ಸ್ಟೇಜ್ ಮೇಲೆ ಬರೋದು ಅಂತ ಹೇಳಿ.